ತಾಲೂಕಿನ ಚಕ್ಕೆರೆ ಗ್ರಾಮದ ನಿವಾಸಿ ಮರಿಯಪ್ಪ ಹಾಗೂ ಬೀದಿಯ ಜನರು ಹಲವು ವರ್ಷಗಳಿಂದ ಓಡಾಡುತ್ತಿದ್ದ ಕಾಲುದಾರಿಯನ್ನ ಮುಚ್ಚಿ ತೊಂದರೆ ನೀಡಲಾಗ್ತಾ ಇದೆ ಅಂತ ಆರೋಪವನ್ನ ಮಾಡಲಾಗಿದೆ. ಗ್ರಾಮದ ಲೋಕೇಶ್ ಹಾಗೂ ಅವರ ಕುಟುಂಬದ ಸದಸ್ಯರು ಸೇರಿ ದುರುದ್ದೇಶದಿಂದ ಕಾಲುದಾರಿಗೆ ತಗಡಿನ ಶೀಟ್ ಅಳವಡಿಸಿ ದಾರಿ ಮುಚ್ಚಿದ್ದಾರೆ ಅಂತ ಮರಿಯಪ್ಪ ಆರೋಪವನ್ನ ಮಾಡಿದ್ದಾರೆ. ಹಲವು ವರ್ಷಗಳಿಂದ ಇದೇ ಕಾಲುದಾರಿಯನ್ನ ಬೀದಿಯ ಜನರು ಓಡಾಡೋದಕ್ಕೆ ಬಳಸ್ತಾ ಇದ್ರು. ಆದ್ರೆ ಇದೀಗ ದಾರಿ ಮುಚ್ಚಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗಿದೆ ಅಂತ ಅವರು ತಿಳಿಸಿದ್ದಾರೆ. ಈ ಕುರಿತು ಚಕ್ಕೆರೆ ಗ್ರಾಮ ಪಂಚಾಯಿತಿಯ ಪಿಡಿಒ ಅವರಿಗೆ ದೂರು ಸಲ್ಲಿಸಲಾಗಿತ್ತು. ದೂರಿನ ಹಿನ್ನೆಲೆಯಲ್ಲಿ ಪಿಡಿಒ ಅವರ ಸಮ್ಮುಖದಲ್ಲಿ ಸ್ಥಳ ಪರಿಶೀಲನೆ ನಡೆಸಿ ಎರಡೂ ಕಡೆಯವರ ಅಭಿಪ್ರಾಯವನ್ನ ಪಡೆಯಲಾಯಿತು. ಇದೇ ವೇಳೆ ಕೆಲ ಗ್ರಾಮಸ್ಥರು ಈ ಸ್ಥಳದಲ್ಲಿ ಹಲವು ವರ್ಷಗಳಿಂದ ಕಾಲುದಾರಿ ಇತ್ತು ಎಂಬುದು ಸತ್ಯ. ಆದರೆ ಒಂದೇ ಕುಟುಂಬದ ಸದಸ್ಯರ ನಡುವೆ ಮನಸ್ತಾಪ ಉಂಟಾಗಿರುವ ಹಿನ್ನೆಲೆಯಲ್ಲಿ ಇದೀಗ ದಾರಿ ಮುಚ್ಚಲಾಗಿದೆ ಅಂತ ತಿಳಿಸಿದ್ದಾರೆ. ಇನ್ನು ಸ್ಥಳೀಯರ ಹಾಗೂ ಎರಡೂ ಕಡೆಯವರ ಅಭಿಪ್ರಾಯವನ್ನ ಪಡೆದಿರುವ ಪಿಡಿಒ ಪ್ರಕರಣದ ಕುರಿತು ಪರಿಶೀಲನೆ ನಡೆಸಿ ಮುಂದಿನ ಕ್ರಮವನ್ನ ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ದಾರೆ. ಕಾಲುದಾರಿ ವಿವಾದಕ್ಕೆ ಪಂಚಾಯಿತಿ ಅಧಿಕಾರಿಗಳು ಯಾವ ರೀತಿಯ ಕ್ರಮವನ್ನ ತೆಗೆದುಕೊಳ್ತಾರೆ ಎಂಬುದು ಮುಂದಿನ ದಿನಗಳಲ್ಲಿ ತಿಳಿಯಬೇಕಿದೆ. 2024 ನಾವು ಇವಾಗ ಇದು ತನಕನೂ ನಾವು ಖಾತೆ ಕಂದಾಯಗಳನ್ನ ನಾವು ಪಂಚಾಯತಿ ಠಾಣೆನಲ್ಲಿ ಕಟ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ತಾತ ಮುತ್ತಾನ ಕಾಲದಿಂದನೂ ಮೇಲ್ಗಡೆಯಿಂದ ಕೆಳಚರಿಗೆ, ಕೆಳಚರಿಯಿಂದ ಮೇಲ್ಚರಿಗೆ ಅಂತ ತಿರುಗಾಡ್ಲಿಕ್ಕೆ, ಹಬ್ಬ ಹುಣ್ಮೆಗಳಲ್ಲಿ ಓಡಾಡ್ಲಿಕ್ಕೆ ಅಂತ ಇರ್ತಕ್ಕಂಥದ್ದ ಈ ಒಂದು ಕಾಲುದಾರಿಯನ್ನು ಇತ್ತೀಚಿನ ಅವರಗಳ ಒಂದು ಅನುಕೂಲಕ್ಕೆ ತಕ್ಕಂತೆ ಇಲ್ಲಿ ಸಾರ್ವಜನಿಕಕ್ಕೂ ತೊಂದರೆ ಕೊಡೋದಲ್ದೇನೆ ನಮ್ದೇ ಏನು ಹಿಂದ್ಗಡೆ ಇರ್ತಕ್ಕಂಥ ಒಂದಷ್ಟು ಮನೆಗಳಿವೆ. ಆ ಮನೆ ಜನರನ್ನು ಕೂಡ ತಿರುಗಾಡ್ಲಿಕ್ಕೂ ಕೂಡ ತೊಂದರೆ ಕೊಟ್ಕೊಂಡು ಬಾತ್ರೂಮ್ಗೆ ಹೋಗ್ಲಿಕ್ಕಾಗ್ಲಿ ಬರ್ಲಿಕ್ಕಾಗ್ಲಿ ಅಥವಾ ಕಷ್ಟ ಸುಖಕ್ಕೆ ಅಥವಾ ಹುಷಾರಿಲ್ಲ ಅಂತಂದ್ರೆ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕಾಗ್ಲಿ ಬರ್ಲಿಕ್ಕಾಗ್ಲಿ ಯಾವುದೇ ಕಾಲುದಾರಿನೂ ಇಲ್ಲಿ ಇಲ್ಲದೆ ಇರೋದ್ರಿಂದ ಇರ್ತಕ್ಕಂಥ ಇದನ್ನು ಕೂಡ ಇವಾಗ ಅವರು ಅವರ ಅನುಭವಕ್ಕೆ ಹದ್ದುಬಸ್ತಿಗೆ ತಗೊಂಡು ದುರುದ್ದೇಶದಿಂದ ಈ ಗೇಟನ್ನ ಹಾಕೊಂಡು ಸಾರ್ವಜನಿಕವಾಗಿ ತೊಂದರೆ ಕೊಡ್ತಿರೋದ್ರಿಂದ ಆದಷ್ಟು ಬೇಗ ಇಲಾಖೆ ಸಂಬಂಧಪಟ್ಟ ಇಲಾಖೆಯವರು ಇದನ್ನು ಕಾರ್ಯ ರೂಪಕ್ಕೆ ತಗೊಬಂದು ಈ ಗೇಟನ್ನ ತೆರವು ಮಾಡಿ ಸಾರ್ವಜನಿಕ ಹಿತದೃಷ್ಟಿಯಿಂದ ತಿರುಗಾಡ್ಲಿಕ್ಕೆ ಅನುಮತಿ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ. ಸರಿ, ಇವಾಗ ಹೋದ ತಿಂಗಳು 4ನೇ ತಾರೀಕು 7ನೇ ತಿಂಗಳು 2026 ಪಿಡಿಒಗೆ ಮನವಿ ಕೊಟ್ಟಿದ್ದೆ ಸರ್. ಈ ಥರ ನಮಗೆ ಮೂಲ ಏನಿದೆ ಕಾಲ್ದಾರಿ ಅದನ್ನ ಬಂದ್ ಮಾಡ್ಬಿಟ್ಟಿದ್ದಾರೆ ಸರ್. ಅದನ್ನ ತಾವು ದಯವಿಟ್ಟು ಬಂದು ಪರಿಶೀಲಿಸಿ ಅದನ್ನ ತೆರವುಗೊಳಿಸಿದ್ರೆ ಸಾರ್ವಜನಿಕರಿಗೆ ಇಲ್ಲಿ ಚಕ್ಕೆರೆಯಲ್ಲಿ ಓಡಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಯಾಕಂದ್ರೆ ವಯಸ್ಸಾದವರು ತುಂಬಾ ಜನ ಇರೋದ್ರಿಂದ ಕಾಲ್ದಾರಿ ಇಲ್ದೇನೆ ಮುಖ್ಯ ದಾರಿನೂ ನಮ್ಗೆ ಅವಶ್ಯಕ ಇಲ್ಲಿ ಇರ್ಲಿಲ್ಲ ಸರ್. ಕಾಲ್ದಾರಿನೇ ನಾವು ಅವಲಂಬಿತರಾಗಿದ್ರಿ. ಹಾಗಾಗಿ ಆ ಕಾಲ್ದಾರಿನೂ ಕೂಡ ಇವಾಗ ಮುಚ್ಚಿರೋದ್ರಿಂದ ನಮ್ಮ ಮೂಲ ಇಲ್ದೇ ಇರೋದ್ರಿಂದ ಬಂದು ಆದಷ್ಟು ಬೇಗ ನಮ್ಗೆ ತೆರವುಗೊಳಿಸಿದ್ರೆ ಸಾರ್ವಜನಿಕ ಅನುಕೂಲ ಆಗ್ತದೆ ಅನ್ನೋದಕ್ಕೋಸ್ಕರ ಆ ನಿಟ್ಟಿನಲ್ಲಿ ನಾವು ಪಿಡಿಒಗೂ ಮನವಿ ಮಾಡ್ಕೊಂಡ್ವಿ. ಪಿಡಿಒದವರು ನೋಟಿಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದು ಮಾಜೂರು ಮಾಡಿದ್ದಾರೆ. ಆದರೆ ಕಾರ್ಯಾಚರಣೆ ಮುಂದುವರೆದಿದೆ ಸರ್. ಅವರಾದ್ರೂ ನಮ್ಮ ಮನವಿಗೆ, ಸಾರ್ವಜನಿಕರ ಮನವಿಗೆ ಸ್ಪಂದಿಸಿ ಈ ಒಂದು ಗೇಟನ್ನ ತೆರವು ಮಾಡ್ಕೊಡ್ಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ಕೊತೀನಿ ಸರ್.